ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ 2 ಸ್ಟೆಪ್ಸನ್ನು ಫಾಲೋ ಮಾಡಿ ಯಾವ ರೀತಿ ನಮ್ಮ ಫೇಸನ್ನು ಗ್ಲೋಯಿಂಗ್ ಆಗಿ ಹಾಗೆ ಶೈನಿಂಗ್ ಆಗಿ ಮತ್ತು ಬ್ರೈಟ್ ಆಗಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ನಾನಿಲ್ಲಿ ಒಂದು ಟೊಮೊಟೊದಲ್ಲಿ ಈ ರೀತಿ 2 ಪೀಸಸ್ನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಒಂದು ಪೀಸನ್ನು ನಾನು ಫೇಸನ್ನು ಸ್ಕ್ರಬ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ, ಇನ್ನೊಂದನ್ನು ನಾನು ಲಾಸ್ಟು ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ತೀನಿ, ಇನ್ನೊಂದು ಟೊಮೊಟೊ ಪೀಸನ್ನು. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನಾನು ಫಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು 1 ಪೀಸಷ್ಟು ಟೊಮೊಟೊನ ತೊಗೊಂಬಿಟ್ಟು ಅದ್ರ ಮೇಲೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. ನೋಡಿ, ಸಕ್ಕರೆನ ಈ ರೀತಿ ಟೊಮೊಟೊ ಮೇಲೆ ಹಾಕಿಬಿಟ್ಟು ಜ್ಯೂಸು ಮತ್ತು ಟೊಮೊಟೊ ಹಿಡ್ಕೊಳ್ಳೋ ಥರ ಈ ರೀತಿ ಮೇಲ್ಗಡೆ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿ ಮಾಡಿಬಿಟ್ಟು ನಾನು ಇವಾಗ ಫೇಸ್ಗೆ ಮಸಾಜನ್ನು ಮಾಡ್ತಾಯಿದ್ದೀನಿ. ಟೊಮೊಟೊ ಮತ್ತು ಸಕ್ಕರೆನ ಯೂಸ್ ಮಾಡಿಬಿಟ್ಟು ನಮ್ಮ ಫೇಸ್ಗೆ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಅದು ರಿಮೂವ್ ಆಗುತ್ತೆ, ಹಾಗೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಲೈಟಾಗಿ ಫೇಸ್ಗೆ ಮಸಾಜನ್ನು ಕೊಡಬೇಕು. ಸಕ್ಕರೆ ಸ್ವಲ್ಪ ತರಿ ಇರುತ್ತಲ್ವ, ಹಾಗಾಗಿ ಸ್ಕಿನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೂ ಸ್ವಲ್ಪ ಬೇಕಂದರೆ ಮೇಲ್ಗಡೆ ಹಾಕ್ಕೊಂಬಿಟ್ಟು ಮತ್ತೆ ನಾವು ಫೇಸ್ಗೆ ಮಸಾಜನ್ನು ಕೊಡಬೇಕು. ಕೆಳಗಡೆ ಒಂದು ವೇಸ್ಟ್ ಬಟ್ಟೆನ ಹಾಕ್ಕೊಳ್ಳಿ, ಯಾಕಂದರೆ ಸಕ್ಕರೆನ ಹಾಕಿರೋದ್ರಿಂದ ಅದು ಕೆಳಗಡೆ ಮಸಾಜ್ ಮಾಡಬೇಕಾದ್ರೆ ಉದುರ್ತಾ ಇರುತ್ತೆ, ಹಾಗಾಗಿ ವೇಸ್ಟ್ ಬಟ್ಟೆನ ಹಾಕ್ಕೊಂಡು ಫೇಸ್ಗೆ ಈ ರೀತಿ ಮಸಾಜನ್ನು ಮಾಡಿ. ಈ ಫೇಸ್ ಸ್ಕ್ರಬ್ ಆಗಲಿ ಮತ್ತು ನೆಕ್ಸ್ಟ್ ತೋರಿಸ್ತಕ್ಕಂಥ ಫೇಸ್ ಪ್ಯಾಕ್ ಆಗಲಿ ಬಾಯ್ಸು ಗರ್ಲ್ಸು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಮಗೆ ಇನ್ಸ್ಟಂಟಾಗಿ ಫೇಸ್ಗೆ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಫೇಸ್ಗೆ ಒಂದು 3 ರಿಂದ 4 ನಿಮಿಷ ಮಸಾಜ್ ಮಾಡಿದರೆ ಸಾಕಾಗತ್ತೆ. ಇದರಿಂದ ನಮಗೆ ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ಒಂದು 3 ರಿಂದ 4 ನಿಮಿಷ ಈ ರೀತಿ ಫೇಸ್ಗೆ ಮಸಾಜ್ ಮಾಡಿದ್ದೀನಿ. ನೆಕ್ಸ್ಟು ಫೇಸನ್ನು ವಾಶ್ ಮಾಡ್ಕೊಂಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ, ಇವಾಗ ನಾನು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಫೇಸನ್ನು ವಾಶ್ ಮಾಡಿಕೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು, ಸ್ವಲ್ಪ ಚೇಂಜಸ್ ನನ್ನ ಫೇಸಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕು. ಫೇಸ್ ಪ್ಯಾಕಿಗೆ ನಾನು ಮತ್ತೆ 1 ಪೀಸಷ್ಟು ಟೊಮೊಟೊನ ತೊಗೊಂಡಿದ್ದೀನಿ. ಅದ್ರ ಮೇಲೇ ನಾನಿವಾಗ 1 ಸ್ಪೂನ್ ಆಗುವಷ್ಟು ಬ್ರೂ ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಟೊಮೊಟೊ ಜ್ಯೂಸು ಹಿಡ್ಕೊಳ್ಳೋ ಥರ ಈ ರೀತಿ ಮೇಲ್ಗಡೆ ಪ್ರೆಸ್ ಮಾಡಿಬಿಟ್ಟು ಫೇಸ್ಗೆ ಈ ರೀತಿ ಮಸಾಜನ್ನು ಮಾಡಬೇಕು. ಈ ರೀತಿ ಮಸಾಜನ್ನು ನಾವು 3 ರಿಂದ 4 ನಿಮಿಷ ಮಾಡಿದರೆ ಸಾಕಾಗತ್ತೆ. ನೋಡಿ, ಇವಾಗ ನಾನು ಫೇಸ್ ಫುಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ತಾಯಿದ್ದೀನಿ. ಟೊಮೊಟೊ ಮತ್ತು ಕಾಫಿ ಪೌಡರ್ ಫೇಸ್ ಪ್ಯಾಕನ್ನು ನಾವು ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಇದ್ದರೆ, ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದು ಸಹ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ ಡಲ್ ಆಗಿದ್ದರೆ ಮತ್ತು ಇರೋ ಕಲರ್ಗಿಂತ ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ಈ ಫೇಸ್ ಪ್ಯಾಕನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಈ ರೀತಿ ನಾನು ಫೇಸ್ಗೆ ಮಸಾಜ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಟೊಮೊಟೊ ಜ್ಯೂಸನ್ನು ಸಪ್ರೇಟ್ ಮಾಡಿಬಿಟ್ಟು ಅದರಲ್ಲಿ ಕಾಫಿ ಪೌಡರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಫೇಸ್ ಪ್ಯಾಕನ್ನು ಹಾಕ್ಕೋಬೋದು, ಅದಾದರೂ ನಡೆಯುತ್ತೆ. ಇಲ್ಲಾಂದರೆ ಈ ರೀತಿ ಟೊಮೊಟೊ ಜೊತೆಗೇ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೂ ನಡೆಯುತ್ತೆ. ಟೊಮೊಟೊ ಮತ್ತು ಕಾಫಿ ಪೌಡರನ್ನು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 to 4 ಮಿನಿಟ್ಸ್ ಅಷ್ಟು ಲೈಟಾಗಿ ಫೇಸ್ಗೆ ಈ ರೀತಿ ಮಸಾಜನ್ನು ಮಾಡಿಬಿಟ್ಟು ಇದನ್ನು 10 ಮಿನಿಟ್ಸ್ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟು ಫೇಸನ್ನು ನಾರ್ಮಲ್ ವಾಟ್ರಲ್ಲಿ ಫೇಸನ್ನು ವಾಶ್ ಮಾಡಬೇಕು. ನೋಡಿ, ಇವಾಗ ನಾನು ಫೇಸ್ ಫುಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ. ನೋಡಿ, ಇವಾಗ ನಾವು ಈ ರೀತಿ ಮಸಾಜ್ ಮಾಡಿದ್ದಾದಮೇಲೆ ಫೇಸಲ್ಲಿ ಗ್ಯಾಪ್ ಇರುತ್ತೆ, ಹಾಗಾಗಿ ಟೊಮೊಟೊ ಜ್ಯೂಸನ್ನು ಈ ರೀತಿ ಸಪ್ರೇಟ್ ಮಾಡಿಬಿಟ್ಟು ಫಿಂಗರಲ್ಲೇ ಈ ರೀತಿ ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಆ ಗ್ಯಾಪ್ ಎಲ್ಲ ಫಿಲ್ ಆಗುತ್ತೆ. ಇದರಿಂದ ಫೇಸ್ ಫುಲ್ಲೆಲ್ಲನೂ ನೀಟಾಗಿ ಪ್ಯಾಕ್ ಅನ್ನೋದು ಕೂರುತ್ತೆ. ನೋಡಿ, ಈ ರೀತಿ
ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಫೇಸ್ಗೆ ಮಸಾಜನ್ನು ಮಾಡಿರೋದ್ರಿಂದ ಜಸ್ಟು ಈ ರೀತಿ ಫಿಂಗರಿಲ್ಲೇ ಫೇಸ್ಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ 10 ಮಿನಿಟ್ಸು ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟು ನಾರ್ಮಲ್ ವಾಟರಲ್ಲಿ ಫೇಸನ್ನು ವಾಶ್ ಮಾಡ್ಕೊಳ್ಬೇಕು. ನಾನಿವಾಗ ಫೇಸನ್ನು ವಾಶ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಸಿಗ್ತೀನಿ. ನೋಡಿ, ಇವಾಗ ನಾನು ಫೇಸನ್ನು ವಾಶ್ ಮಾಡಿಕೊಂಡು ಬಂದಿದ್ದೀನಿ. ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ಡಿಫ್ರೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.